ಮೂಲಕ ಪುಲಕೇಶಿ ಹುಟ್ಟುಹಬ್ಬ ಆಚರಣೆ ಬೆಂಗಳೂರು. ಸರ್ವಜ್ಞ ನಗರ ವಿಧಾನಸಭಾ ಕ್ಷೇತ್ರದ ಹೆಣ್ಣೂರು ಪುಲಕೇಶಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಪುಲಕೇಶಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಪೌರ ಕಾರ್ಮಿಕರಿಗೆ ಸೀರೆ ಹಾಗೂ ಸಮವಸ್ತ್ರ ವಿತರಿಸುವ ಮೂಲಕ ಸರಳವಾಗಿ ಹುಟ್ಟುಹಬ್ಬ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕ ಮಹಿಳೆಯರಿಗೆ ಸೀರೆಗಳನ್ನು ಹಾಗೂ ಪುರುಷ ಪೌರ ಕಾರ್ಮಿಕರಿಗೆ ಸಮವಸ್ತ್ರಗಳನ್ನು ವಿತರಿಸಲಾಯಿತು. ಈ ಮೂಲಕ ಸಮಾಜದ ಸ್ವಚ್ಛತೆ ಹಾಗೂ ಸಾರ್ವಜನಿಕ ಸೇವೆಯಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿರುವ ಪೌರ ಕಾರ್ಮಿಕರನ್ನು ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಅನೇಕ ಮುಖಂಡರು, ಕಾರ್ಯಕರ್ತರು ಹಾಗೂ ಪುಲಕೇಶಿ ಅವರ ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೂಗುಚ್ಛ ನೀಡಿ ಸನ್ಮಾನಿಸಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು. ಮಾತನಾಡಿದ ಮುಖಂಡರು, ಪುಲಕೇಶಿ ಅವರು ಕಳೆದ 40ರಿಂದ 50 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಹಾಗೂ ನಿಷ್ಠಾವಂತ ಕಾರ್ಯಕರ್ತರಾಗಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಪಕ್ಷ ಸಂಘಟನೆಗೆ ಶ್ರಮಿಸುತ್ತಾ ಬಂದಿದ್ದಾರೆ. ಪಕ್ಷದ ತಳಮಟ್ಟದಿಂದಲೇ ನಿರಂತರವಾಗಿ ದುಡಿದಿರುವ ಅವರಿಗೆ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಉನ್ನತ ಸ್ಥಾನಮಾನಗಳು ದೊರೆಯಲಿ ಎಂದು ಹಾರೈಸಿದರು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಪುಲಕೇಶಿ ಅವರು, ನಾನು ಎಂದಿಗೂ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವುದಿಲ್ಲ. ಆದರೆ ಈ ಬಾರಿ ನನಗೆ ತಿಳಿಯದ ರೀತಿಯಲ್ಲಿ ನನ್ನ ಅಭಿಮಾನಿಗಳು ಹಾಗೂ ಪಕ್ಷದ ಮುಖಂಡರು ಹುಟ್ಟುಹಬ್ಬವನ್ನು ಆಚರಿಸುತ್ತಿದ್ದಾರೆ. ನನ್ನ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿ ಪ್ರೀತಿ ಮತ್ತು ಅಭಿಮಾನ ತೋರಿದ ಎಲ್ಲರಿಗೂ ಹೃತ್ಪೂರ್ವಕ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದು ಹೇಳಿದರು. ಪೌರ ಕಾರ್ಮಿಕರಿಗೆ ಅಗತ್ಯ ವಸ್ತುಗಳನ್ನು ವಿತರಿಸುವ ಮೂಲಕ ನಡೆದ ಈ ಹುಟ್ಟುಹಬ್ಬದ ಆಚರಣೆ ಸಾಮಾಜಿಕ ಇವತ್ತು ನಿಮ್ಮ ಹುಟ್ಟುಹಬ್ಬ, ಇವತ್ತು ಏನೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ ಸರ್? ಇವತ್ತು ಏನೋ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಏನೇನು ಮಾಡ್ತಾ ಇದ್ದಾರೆ ಅಂತ ಅವ್ರನ್ನೇ ಕೇಳ್ಬೇಕು ನೀವು. ಇವತ್ತು ಹುಟ್ಟಿದ ಹಬ್ಬ ಅಂತೇಳಿ ಗೊತ್ತು ನನಗೆ. ದೇವಸ್ಥಾನಗಳಿಗೆ ಹೋಗಿ ನಾನು ಸುತ್ತಾಡ್ಕೊಂಡು ಬಂದಿದ್ದೇನೆ. ಸಾಹೇಬರು ಒಂದು ಕೆಲಸ ಹೇಳಿದರು, ಕೆಲಸ ಇದು ಮಾಡಿದರು. ಅದನ್ನು ಮುಗಿಸ್ಕೊಂಡು ನಾವು ವಾರ್ಡಾಧ್ಯಕ್ಷರುಗಳು ಕಾರ್ಯಕರ್ತರು ಎಲ್ಲ ಮುಗಿಸ್ಕೊಂಡು ಇವತ್ತು ಇಲ್ಲಿ ಬಂದಿದ್ದೀರಿ. ಇವತ್ತು ಇಲ್ಲಿ ಕೆಲವರು ಹುಡುಗರೆಲ್ಲ ಸೇರಿಕೊಂಡು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಆಚರಣೆ ಮಾಡ್ಕೊಳ್ತಾ ಇಲ್ಲ, ದೇವಸ್ಥಾನಗಳಲ್ಲಿ ಹೋಗ್ತಾ ಇದ್ರು, ಯಾರ ಕೈಗೂ ಸಿಗ್ತಾ ಇರಲಿಲ್ಲ. ಈ ಬಾರಿ ಅಟ್ಲೀಸ್ಟು ಸ್ಥಳೀಯ ಮಟ್ಟ ಚುನಾವಣೆ ಘೋಷಣೆ ಆಗೋ ಸಂಭವ ಇದೆ, ಡಿಸೆಂಬರಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೆ. ಇವತ್ತು ಏನು ಹೇಳ್ತೀರಾ ಸರ್? ನಾನು ಯೂತ್ ಕಾಂಗ್ರೆಸ್ ಅಧ್ಯಕ್ಷರ ಪಟ್ಟ ತಗೊಂಡಾಗ ಕೂಡ ನಾನು ಹುಟ್ಟಿದ ಆಚರಣೆ ಮಾಡ್ಕೊಂಡಿಲ್ಲ. ಬರೀ ದೇವಸ್ಥಾನಗಳಿಗೆ ಹೋಗೋದು, ಕೈ ಮುಗಿದ್ಕೊಂಡು ಬರೋದೇ ಕೆಲಸ ಇತ್ತು. ಎಂದೂ ಕೂಡ ಹುಟ್ಟಿದ ಹಬ್ಬ ಆಚರಣೆ ಮಾಡ್ಕೊಂಡಿಲ್ಲ. ನಾನು ಎಲೆಕ್ಷನ್ಗಂತ ಹುಟ್ಟಿದ ಹಬ್ಬ ಎಂದೂ ಕೂಡ ಮಾಡ್ಕೊಳ್ಳೋದಿಲ್ಲ. ಎಲೆಕ್ಷನ್ ವಿಚಾರ ನನಗೇನು ಅನಿವಾರ್ಯ ಅಲ್ಲ. ಜನಸೇವೆ ಮಾಡಬೇಕು ಅಂತ ಹೇಳಿ ಶ್ರೀಮಾನ್ ಜಾಫರ್ ಶರೀಫ್ ಅವರು, ಬಸವಲಿಂಗಪ್ಪ ಅವರು, ತದನಂತರ KJ ಜಾರ್ಜ್ ಸಾಹೇಬರು ಏನು ಕೆಲಸ ಕೊಟ್ಟಿದ್ದಾರೆ ಅದು ಕೆಲಸ ಮಾಡ್ಕೊಂಡಿರೋದೇ ನನ್ನ ಹುಟ್ಟುಹಬ್ಬ ಅಂತಕ್ಕಂಥ ಮಾತನ್ನ ನಿಮ್ಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಸರ್, ನೀವು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ನೀವು ಅವರ ಜೊತೆ ಒಡನಾಟ ಸಹ ಚೆನ್ನಾಗಿತ್ತು. ಇವತ್ತು ಏನು ಹೇಳ್ತೀರಾ ಸರ್ ರಾಜಕೀಯ ನಿವೃತ್ತಿ ಬಗ್ಗೆ? ಸಿದ್ದರಾಮಯ್ಯವರು ಎಂದೂ ಕೂಡ ರಾಜಕೀಯ ನಿವೃತ್ತಿ ಹೊಂದಿದ್ರೆ ನಮಗಂತೂ ನೋವಾಗ್ತದೆ. ಅವರು ನಮಗೆ ಮಾರ್ಗದರ್ಶಕರು, ನಮ್ಮ ಕರ್ನಾಟಕ ಎಲ್ಲ ಇಡೀ ಭಾರತ ದೇಶಕ್ಕೆ ಮಾರ್ಗದರ್ಶಕರಾಗಿದ್ದಾರೆ. ಅವ್ರ ಪಕ್ಷದಲ್ಲೇ ಇದ್ಕೊಂಡು ಕೂಡ ನಮಗೆಲ್ಲ ಕಾರ್ಯಕರ್ತರಿಗೆ ಹುಮ್ಮಸ್ಸು ಕೊಟ್ಕೊಂಡು ಅವ್ರ ನಿವೃತ್ತಿಗೋಸ್ಬಾರ್ದು, ನಮಗೆಲ್ಲರಿಗೂ ಒಂದು ತಿಳಿಪಾಠವನ್ನು ಹೇಳ್ತಾ ಇರಬೇಕು ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯವ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಪುಲಕೇಶಿಯವರು ನಮಗೆಲ್ಲ ಮಾರ್ಗದರ್ಶಕರು. ಬಸವಲಿಂಗಪ್ಪನವ್ರ ಕಾಲದಿಂದ ಅವ್ರ ಕುಟುಂಬದವ್ರು ಕಾಂಗ್ರೆಸ್ ಪಕ್ಷಕ್ಕೆ ದುಡ್ಕೊಂಡು ಬಂದಿದ್ದಾರೆ. ನಾವು ಅವ್ರ ಕೈ ಕೆಳಗೆಲ್ಲ ದುಡ್ಕೊಂಡು ಇವತ್ತು ನಾವು ಅವ್ರ ಕೈ ಬ್ಲಾಕ್ ಪ್ರೆಸಿಡೆಂಟ್ ಕೆಳಗೆ ವಾರ್ಡ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀರಿ. ಜಾರ್ಜ್ ಸರ್ ಅವರು ಅವ್ರ ಬಗ್ಗೆ ತುಂಬ ಇದರಿಂದ ಈಗ ಮುಂದಿನ GBA ಚುನಾವಣೆ ಆದರೆ ಅವ್ರಿಗೆ ಹೆಣ್ಣೂರು ವಾರ್ಡ್ನಿಂದ ಆಕಾಂಕ್ಷಿಯಾಗಿ ಇದು ಮಾಡ್ತಾ ಇದ್ದಾರೆ. ಅವ್ರಿಗೆ ದೇವರ ಆರೋಗ್ಯ ಆಯಿಸ್ಕೊಟ್ಟು ಕಾಪಾಡಿ ಮುಂದೆ ಒಂದು ಕಾರ್ಪೊರೇಟರಾಗಿ ನೋಡಬೇಕಂತ ನಾವು ಹೆಣ್ಣೂರು ಗ್ರಾಮದವರು ಮತ್ತು ಈ ಸುತ್ತಮುತ್ತಲಿನ ಸರ್ವಜ್ಞನಗರ ಕ್ಷೇತ್ರದ ಎಲ್ಲ ಮುಖಂಡರು, ಕಾಂಗ್ರೆಸ್ ಮುಖಂಡರು ಅವ್ರಿಗೆ ಶುಭಾಶಯವನ್ನು ಕೋರ್ತೀವಿ. ನಮ್ಮ ಹೆಣ್ಣೂರು ಬ್ಲಾಕಿನ ಅಧ್ಯಕ್ಷರಾದ ಪುಲಕೇಶಿ ಅಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಯಾರಾದರೂ ಇದ್ದರೆ ಅದು HA ಪುಲಕೇಶಿ ಹಾಗೂ ಅವರ ಕುಟುಂಬ ವರ್ಗದವರು. ಅವರು ಇದ್ದರೆ ಹೆಣ್ಣೂರು ಭಾಗದಲ್ಲಿ ಕಾಂಗ್ರೆಸ್ಗೆ ಅಲ್ಲಾಡಿಸೋದಕ್ಕೂ ಆಗಲ್ಲ. ಅಷ್ಟು ಒಂದು ಇದರಿಂದ ನಿಷ್ಠೆಯಿಂದ ಕಾಂಗ್ರೆಸ್ ವರ್ಷಗಳಿಂದ ದುಡ್ಕೊಂಡ್ಬಂದು ಇವತ್ತು ಒಂದು ಬ್ಲಾಕ್ ಅಧ್ಯಕ್ಷರ ಸ್ಥಾನಕ್ಕೆ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ GBA ಚುನಾವಣೆಯಲ್ಲಿ ಹೆಣ್ಣೂರು ವಾರ್ಡಲ್ಲಿ ಕಾರ್ಪೊರೇಟರ್ ಆಗಿ ಮುಂದಿನ ವರ್ಷ ಹುಟ್ಟು ಹಬ್ಬ ಆಚರಿಸಿದಾಗ ಕಾರ್ಪೊರೇಟರ್ ಆಗಿ ಆಚರಿಸ್ಬೇಕಂತ ದೇವರಲ್ಲಿ ಆಶಿಸ್ತಾ
ಪುಲಕೇಶಿ ಅಣ್ಣ ಬಂದ್ಬಿಟ್ಟು ಹೆಣ್ಣೂರು ಮೈನ್ ಲಯನ್ ಅಂತಾನೆ ಹೇಳ್ಬೋದು. ಮತ್ತೆ ನಮ್ಮ ಹೆಣ್ಣೂರು ಬ್ಲಾಕ್ನ ಅಧ್ಯಕ್ಷರು, ಮತ್ತೆ ನಾವೆಲ್ಲ ಏನೆಲ್ಲ ಇವಾಗ ಅಧ್ಯಕ್ಷರುಗಳಾಗಿದ್ದೀವಿ ಎಲ್ಲದಕ್ಕೂ ನಾವು ಬ್ಯಾಕ್ ಸಪೋರ್ಟು ನಮ್ಮ ಪುಲಕೇಶಿ ಅಣ್ಣ ಅವರನ್ನೇ. ಮತ್ತೆ ಅವ್ರಿಗೆ ದೇವರು ಆರೋಗ್ಯ ಭಾಗ್ಯ ಸಕಲ ಸಂಪತ್ತು ಉನ್ನತ ಸ್ಥಾನ ಕೊಟ್ಟು ದೇವ್ರು ಕಾಪಾಡ್ಲಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ಆ ತರ ಬಡ ಭಕ್ತರಿಗೆ ಸಹಾಯ ಮಾಡೋಂಥ ವ್ಯಕ್ತಿ ನಮ್ಗೆ ಸಿಗಲ್ಲ. ಒಳ್ಳೆ ನಾಯಕರಿದ್ದಾರೆ ಅವರು, ಬಡವರ ಪರ ಬಂದು ಕೂಡ ಅವರು. ಸೊ ದೇವ್ರು ಇನ್ನೂ ಅವ್ರಿಗೆ ಆರೋಗ್ಯ ಭಾಗ್ಯ ಹೆಚ್ಚು ಶಕ್ತಿ ಕೊಟ್ಟು ಕಾಪಾಡ್ಲಿ ಅಂತ ನಾನು ಆಕ್ಚುಲಿ ಬೂತ್ ಪ್ರೆಸಿಡೆಂಟ್ ಆಗಿ ನಾನು ಇನ್ವಾಲ್ವ್ಮೆಂಟ್ ಆಗಿದ್ದು. ನಾನ್ ಬರಲ್ಲ ಅಂತ ಇದೆ, ಪುಲಕೇಶಿ ಅಣ್ಣವರು ಬರಬೇಕು ಅಂತ ನಾವು ಹಿಂದೆ ಕುತ್ಕೊಂಡ್ರೆ ಮುಂದೆ ಕರೆದು ಕೂರಿಸಿ ಇವತ್ತಿಗೆ ಮಟ್ಟಿಗೆ ನಾವು ವಾರ್ಡ್ ಪ್ರೆಸಿಡೆಂಟ್ ಮಾಡಿದೀರ ಅಂದ್ರೆ ಅದು ಪುಲಕೇಶಿ ಅಣ್ಣಗೆ ಕ್ರೆಡಿಟ್ ಸಲ್ಲಿಸುತ್ತೆ. ಸೊ ಅದಕ್ಕೆ ಧನ್ಯವಾದ ತಿಳಿಸ್ತೀನಿ. ಯಾಕಂದ್ರೆ ನನ್ನ ಗುರುಗಳು ಆಗ್ತಾರೆ ಅವರು ಪುಲಕೇಶಿ ಅಣ್ಣವರು. ಅವರು ನೆಕ್ಸ್ಟ್ ಈಗ ನಮ್ಮ ಹೆಣ್ಣೂರು ವಾರ್ಡ್ ನ ಕಾರ್ಪೊರೇಟರ್ ಆಗ್ಬೇಕಂತ ಆಸೆ ಇದೆ ನಮ್ಗೆ. ಸೊ ಅದಕ್ಕೆಲ್ಲರೂ ವರ್ಕ್ ಮಾಡಿ ಆಲ್ಮೋಸ್ಟ್ ವಿನ್ನಿಂಗ್ ಕ್ಯಾಂಡಿಡೇಟ್ ಆಗೋಗಿದ್ದಾರೆ ಬಿಡಿ, ಅದೇ ನಮ್ ಚಾಲೆಂಜ್ ಏನಿಲ್ಲ ಜಾಸ್ತಿ ನಮ್ಗೆ. ಸೊ ನೆಕ್ಸ್ಟ್ ಕಾರ್ಪೊರೇಟರ್ ಹೆಣ್ಣೂರು ಕಾರ್ಪೊರೇಟರ್ ಆಗಿ ಒಂದು ಬರ್ತ್ಡೇ ವಿಶೇಷ ಮಾಡೋದಕ್ಕೆ ನೆಕ್ಸ್ಟ್ ಬರ್ತೀವಿ ನಾವು. ಪುಲಕೇಶಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ತುಂಬಾ ದಿನದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸೇವೆ ಸಲ್ಲಿಸಿಕೊಂಡು ಬಂದಿದ್ದಾರೆ. ಅದರಿಂದ ನಿಷ್ಠಾವಂತರಾಗಿ ಪ್ರಸನ್ನ ಕುಮಾರ್ ಬಸವಲಿಂಗ ಪೀಠದಲ್ಲೂ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅದನ್ನು ನಂಬಿ ಜಾಸ್ತಿ ಈಗ ಬ್ಲಾಕ್ ಪ್ರೆಸಿಡೆಂಟ್ ಕೊಟ್ಟಿದ್ರು, ಅದರಲ್ಲೂ ಯಶಸ್ವಿಯಾಗಿದ್ದಾರೆ.